ಸಮುದ್ರದ ದಡದಲ್ಲಿ ನಿಲ್ಲಿಸಿದ್ದ ಪಾತಿ ದೋಣಿಯನ್ನ ನಿಲ್ಲಿಸುವ ಶೆಡ್ಗೆ ಬೆಂಕಿ ತಗುಲಿ ಪಾತಿ ದೋಣಿ ಹಾಗೂ ಬಲೆಯು ಸುಟ್ಟು ಕರಕಲಾದ ಘಟನೆ ಕುಮಟಾದಲ್ಲಿ ನಡೆದಿದೆ. ಕಿಡಿಗೇಡಿಗಳು ಬೇಕಂತಲೇ ಈ ರೀತಿ ದೋಣಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಸಮುದ್ರ ದಡದಲ್ಲಿ ನಿಲ್ಲಿಸಿಟ್ಟಿದ್ದ ಪಾತಿ ದೋಣಿಯನ್ನ ನಿಲ್ಲಿಸುವ ಶೆಡ್ಗೆ ಬೆಂಕಿ ತಗುಲಿ ಪಾತಿ ದೋಣಿ ಹಾಗೂ ಅದರಲ್ಲಿದ್ದ ಬಲೆಯು ಸುಟ್ಟು ಕರಕಲಾದ ಘಟನೆ ಕುಮಟಾ ತಾಲೂಕಿನ ಧಾರೇಶ್ವರದ ಕಡಲ ತೀರದ ಬಳಿ ಸಂಭವಿಸಿದೆ. ಈ ಘಟನೆಯಿಂದಾಗಿ ಮೀನುಗಾರಿಕೆಯನ್ನ ನಂಬಿಕೊಂಡಿದ್ದ ಕುಟುಂಬವು ಸಂಕಷ್ಟಕ್ಕೆ ಸಿಲುಕಿದೆ. ಆದಷ್ಟು ಶೀಘ್ರವಾಗಿ ಕುಟುಂಬಕ್ಕೆ ಪರಿಹಾರ ಒದಗಿಸಿಕೊಡಬೇಕೆಂದು ಸ್ಥಳೀಯ ಮೀನುಗಾರರು ಆಗ್ರಹಿಸಿದ್ದಾರೆ. ಧಾರೇಶ್ವರದ ತಿಮ್ಮಪ್ಪ ಹರಿಕಾಂತ್ ಎನ್ನುವರಿಗೆ ಸೇರಿದ ಪಾತಿ ದೋಣಿ ಹಾಗೂ ಅದರ ಬಲೆಯು ಈ ಬೆಂಕಿ ಅನಾಹುತದಲ್ಲಿ ಸುಟ್ಟು ಕರಕಲಾಗಿದೆ. ತಿಮ್ಮಪ್ಪ ಹರಿಕಾಂತ್ ಅವರು ಸಮುದ್ರದಲ್ಲಿ ಮೀನಿನ ಪ್ರಮಾಣ ಕಡಿಮೆಯಾದ ಕಾರಣದಿಂದಾಗಿ ಪಾತಿ ದೋಣಿಯನ್ನ ದಡದಲ್ಲಿ ನಿಲ್ಲಿಸಿ ಅದಕ್ಕೆ ಶೆಡ್ ನಿರ್ಮಾಣ ಮಾಡಿ ತಮ್ಮ ಬದುಕು ನಡೆಸುವುದಕ್ಕಾಗಿ ಬೇರೊಂದು ಬೋಟ್ನ ಕೆಲಸಕ್ಕೆ ಮಲ್ಪೆಗೆ ತೆರಳಿದ್ರು. ಈ ವೇಳೆ ಅವರ ಪಾತಿ ದೋಣಿಯನ್ನ ನಿಲ್ಲಿಸಿಟ್ಟ ಶೆಡ್ಗೆ ಏಕಾಏಕಿ ಬೆಂಕಿ ತಗುಲಿ ಅದರಲ್ಲಿದ್ದ ಮೀನುಗಾರಿಕಾ ಬಲೆಯು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬೆಂಕಿ ತಗುಲಿದ ವಿಷಯ ತಿಳಿದ ತಿಮ್ಮಪ್ಪ ಅವರ ಪತ್ನಿ ಗ್ರಾಮ ಪಂಚಾಯತ್ಗೆ ಹಾಗೂ ಸ್ಥಳೀಯರಿಗೆ ಮಾಹಿತಿ ನೀಡಿದ್ದು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಂಚರ ಸಮ್ಮುಖದಲ್ಲಿ ವಿವರ ಪಡೆದು ತೆರಳಿದ್ದಾರೆ. ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಹರಿಕಾಂತ ಸಮಾಜದ ಅಧ್ಯಕ್ಷ ನಾಗಪ್ಪ ಶಿವಪ್ಪ ಹರಿಕಾಂತ್ ಮಾತನಾಡಿ, ಕಳೆದ 12 ವರ್ಷದ ಹಿಂದೆ ಇದೇ ರೀತಿ ದೋಣಿಗೆ ಬೆಂಕಿ ಹಾಕಲಾಗಿತ್ತು. ಆದರೆ ಅದರ ನಂತರದಲ್ಲಿಯೂ ಈ ರೀತಿಯ ಘಟನೆಗಳು ಮರುಕಳಿಸುತ್ತಲೇ ಇದೆ ಎಂದರು. ನಾವು ಸಾಧಾರಣ 10-12 ವರ್ಷದ ಹಿಂದೆ ಒಂದು ಏಂಡಿ ದೋಣಿ ಅಂತ ಹೇಳ್ತೇವೆ ನಾವು, ಈ ರಂಪಣಿ ಅಂತ ಅದಿದ್ದಾವಾಗ ಅದನ್ನು ಬೆಂಕಿ ಹಾಕಿ ಎಲ್ಲ ಸುಟ್ಟೋಗಿದೆ, ಭಾಳ ಸುಟ್ಟೋಗಿದೆ. ಕಡೆಗೆ ಏನು ನಾವು ಕಾಗದಪತ್ರ ಎಲ್ಲ ಕೊಟ್ಟ ಮೇಲೆ ಸಾತಪ್ ಕೇಮು ಹರಿಕಾಂತ್ ಅಂತ ಇದ್ದರು, ಅವರು ತಾಂಡಿದ್ರು ದುರ್ಗೇಕರ್ ಅವರಿದ್ದರು. ಕೊನೆಗೆ ಏನೋ ಕಿಂಚಿತ ಪರಿಹಾರ ಸಿಕ್ಕಿದೆ ಅವರಿಗೆ. ಆದರೆ ಅದ್ರ ನಂತರ ಒಂದಲ್ಲ ಒಂದು ಇಲ್ಲಿ ನಡೀತಾ ಇರ್ತದೆ, ಒಂದಲ್ಲ ಒಂದು ಅನಾಹುತ ಅಥವಾ ಏನಾದರೂ ಆಗೋದು ಹೋಗೋದು ಅಥವಾ ಮತ್ತು ಏನಾದರೂ ಪರ್ಪಸ್ಲಿ ಮಾಡ್ತಾ ಇರೋದು ಗೊತ್ತಿಲ್ಲ. ನಮ್ಮ ಸದ್ಯದಲ್ಲಿ ನಮ್ಮ ಈ ಬಿಲ್ಡಿಂಗಿಂದು 3 ಗ್ಲಾಸನ್ನು ಹೊಡೆದಾವಾಗ ನಾವು ಕಂಪ್ಲೇಂಟ್ ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಎಲ್ಲರಿಗೂ ಹೇಳಿದ್ದೇವೆ. ಆದರೆ ಯಾರ್ದು ಇದಾಗಲಿಲ್ಲ. ಮತ್ತು ಗ್ರಾಮ ಪಂಚಾಯತಿಗೆ ನಾವು ಬೇಡಿಕೆ ಇಟ್ಟಿದ್ವಿ, ನಮಗೆ ಇದು CC ಕ್ಯಾಮರಾ ಅಳವಡಿಸ್ಕೊಡಿ ಅಂತೇಳಿ ಅವರಿಗೆ ಬೇಡಿಕೆ ಇಟ್ಟರು. ಅವರು ಏನೂ ನಮಗೆ ಸ್ಪಂದಿಸ್ತಿಲ್ಲ. ಅಗತ್ಯವಾಗಿ ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟಿಂದಾದರೂ ನಮಗೆ ಇಲ್ಲೊಂದು CC ಕ್ಯಾಮರಾ ಅಗತ್ಯ ಇದೆ. ಮತ್ತು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಕೆಲವು ಆಗ್ತಾ ಇರುವುದು ಏನಾದರೂ ಅನಾಚಾರವಾದಂಥ ಒಂದು ದಂಧೆ ನಡೆದಾವಾಗಲೇ ಇಂಥದ್ದೆಲ್ಲ ಆಗ್ತದೆ. ಇಲ್ಲಿ ಕೆಟ್ಟ ಹುಳಗಳು ಇಲ್ಲಿ ಬರುವುದಿಲ್ಲ ಆವಾಗ. ಹಾಗಾಗಿ ಇದನ್ನು ಆಗ್ತದೆ ಹೇಳುವಂಥದ್ದು ಇದಕ್ಕೆ ನಾವು CC ಕ್ಯಾಮರಾವನ್ನು ಕೇಳಿದ್ದೇವೆ. ಅದನ್ನು ನಮಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಮಾಡಿಕೊಟ್ರು ಅವರು ಉಪಕಾರ ಅಂತ ಹೇಳ್ಕೊಂಡು ನಾವು ಸ್ಮರಿಸ್ತೇವೆ. ಅವರು ಆ ದಿನ ಸಾಧಾರಣ ಒಂದು 10 ಗಂಟೆ ಸುಮಾರಿಗೆ ಆ ಹುಡುಗರು ಬಂದು ಹೇಳಿದ್ರು, ಅಣ್ಣ ಇಲ್ಲಿ ಬೆಂಕಿ ಬಿದ್ದಿದೆ ಪಾತಿಗೆ ಅಂತಂದ್ರೆ. ನಾನು ಬಂದು ನೋಡುವಾಗ ಎಲ್ಲ ಕರ್ಕಲಾಗಿತ್ತು, ಅದು ಇದೇ ರೀತಿ ಸ್ಥಿತಿಲಿತ್ತು. ಆಮೇಲೆ ನಾನೇ ಪಂಚಾಯತ್ದವರಿಗೆ ಫೋನ್ ಮಾಡಿ ಹೇಳಿದೆ, ಅವರು ಅಧ್ಯಕ್ಷರಿಗೆ. ಅವರೆಲ್ಲ ಬಂದ ಮೇಲೆ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ತುಂಬ ನಷ್ಟ. ಈ ಮನುಷ್ಯ ಇದನ್ನೇ ನಂಬ್ಕೊಂಡಿದ್ದದೇನೋ ನಿಜ, ಬೇರೆ ಯಾವುದೋ ಉದ್ಯೋಗ ದೊಡ್ಡದೆ ಅಂತ ಇಲ್ಲ. ಇದನ್ನು ನಂಬಿಕೊಂಡು ತನ್ನ ಮಕ್ಕಳು ತಾನು ಜೀವನ ಸಾಗ್ತಾ ಇದ್ದ. ಇದು ಇಂಥ ಒಂದು ಅನಾಹುತ ಆಗ್ತದೆ ಅಂದರೆ ನಮಗಿದು ನೋಡಲಿಕ್ಕೂ ಅಥವಾ ಕೇಳಲಿಕ್ಕೂ ತುಂಬ ಬೇಜಾರಾಗ್ತದೆ. ಎಲ್ಲರೂ ದುಡಿದು ತಿನ್ನುವಂಥ ಒಂದು ಬಡ ಮೀನುಗಾರರಿಲ್ಲಿದ್ದವರು, ಯಾರೂ ಶ್ರೀಮಂತರಿಲ್ಲ, ಯಾರೂ ದೊಡ್ಡ ಬೋಟ್ ಓನರು ಅಂಥವ್ರಿಂದ ಇಲ್ಲ, ಎಲ್ಲ ದುಡ್ಡು ತಿನ್ನೋರು ಇದೆ. ಇದು ರೀತಿ ನಡೀತದೆ ಅಂದರೆ ತುಂಬ ಬೇಜಾರು ವಿಷಯ. ನಮ್ಮದು ಈಗ ನಾಗಪ್ಪ ಹರಿಕಾಂತ್ ಹೇಳಿದಾಗೆ ಆ ಹಾಲಿನ ಗ್ಲಾಸ್ ಹೊಡಿತಾರೆ, ಅಲ್ಲಿ ಹಿಂದೊಂದು ಸಲ ಬೆಂಕಿ ಅನಾಹುತ ಆಗಿ ಸುಮಾರು ದೊಡ್ಡದು ಅದು ಏಂಡಿ ಬಲೆ, ಅದು ಸುಟ್ಟು ಕರ್ಕಲಾಗಿ ಹೋಯಿತು. ಮತ್ತು ಇನ್ನೊಂದು ನಾರಾಯಣ ಹರಿಕಾಂತ್ ಅಂತ ಅವ್ರ ಮನೆಗೊಂದು ಸಲ ಬೆಂಕಿ ಬಿದ್ದಿತ್ತು ರಾತ್ರಿಗೆ. ಮಾರು ಅಂಬಿಗಂತ ಅವ್ರ ಮನೆ ಬೆಂಕಿ ಬಿದ್ದಿತ್ತು. ಇದು ಯಾಕೆ ಬೆಂಕಿ ಅನಾಹುತ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದು ಯಾರು ಮಾಡ್ತಾರೆ ಅನ್ನೋದು ಕಂಡು ಹಿಡಿಯೋದು ಒಳ್ಳೆಯದು ಅಂತ ನನ್ನೊಂದು ಅಭಿಪ್ರಾಯ. ಮುಂದಿನವರಿಗಾದರೂ ಒಂದು ಒಳ್ಳೆಯ ಅನುಕೂಲ ಆಗಲಿ, ಇಂಥದ್ದು ನಡೀದೇ ಇರಲಿ ಅಂತ ನನ್ನ ಆಸೆ. ಈ ಹಿಂದೆಯೂ ಸಮುದ್ರ ದಡದಲ್ಲಿ ಇಂತಹ ಘಟನೆಗಳು ನಡೆದಿದ್ದು, ಯಾರೋ ಕಿಡಿಗೇಡಿಗಳು ಬೇಕಂತಲೇ ಈ ದೋಣಿಗೆ ಬೆಂಕಿ ಹಚ್ಚುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆ ಸಂಬಂಧ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಸುಮಾರು 90,000 ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ವಿಸ್ಮಯ ನ್ಯೂಸ್ ಕುಮಟಾ.